ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರದ ವತಿಯಿಂದ ಇಂದು ಬಿಹಾರ ಚುನಾವಣೆಯಲ್ಲಿ ಭಾಜಪ ಮಾಡಿದ ಅಭೂತಪೂರ್ವ ಸಾಧನೆಯ ನಿಮಿತ್ತವಾಗಿ ವಿಜಯೋತ್ಸವ ಆಚರಿಸಿ ಸಿಹಿ ಹಂಚಲಾಗಿದೆ. ಮುಂಬರುವ ದಿನದಲ್ಲಿ ಕರ್ನಾಟಕದಲ್ಲೂ ಕೂಡ ಕಮಲ ಅರಳುವುದು ನಿಶ್ಚಿತ ಎಂಬ ಭರವಸೆಯೊಂದಿಗೆ ಕಾರ್ಯಕರ್ತರು ಸಂಭ್ರಮಿಸಿ ಗೆಲುವನ್ನು ಆಚರಿಸಿದರು. Today, the people Mahajanata of Bihar has given a clear mandate to Bharatiya Janata Party. The developmental work, the progress that Nitish Kumar has been doing past so many years has been today literally honored, and the respect shown by the Bihar Janata is truly appreciated. We hope in the coming years, in 2028, all the states of India and especially Karnataka will be again the Kesari Maya. We will definitely win over the present Congress government, and towards making India Congress free, the Bihar people have given a very good moment, and they have kept a very last step toward by giving just one seat to the Congress in Bihar, and hope the bad days that were shown to the people of India in last so many years by doing a lot of corruption issues, everything, even including Mr. Lalu Prasad Yadav, has been washed away in Bihar today. We congratulate all the people of Bihar, the Bharatiya Janata Party Karyakartas, activists, and every Indian on this great victory. Thank you. ಭಾಜಪ ಹಿರಿಯ ಮುಖಂಡ ರಮೇಶ್ ದೇಶಪಾಂಡೆ, ಕುಮಾರಿ ಉಜ್ವಲ ಬಡವನಾಚಿ, ಮಹಾನಗರ ಜಿಲ್ಲೆ ಉಪಾಧ್ಯಕ್ಷರು ಆದ ಮಹಂತೇಶ್ ಬಕುಂದ, ವಿಜಯ್ ಕೊಡಗನೂರು ಸೇರಿ ಪ್ರಮುಖ ಪದಾಧಿಕಾರಿಗಳು, ಹಿರಿಯ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.